ರಿಯಲಿ ಹೇಳ್ಬೇಕಂದ್ರೆ ಒಂದು ಕೈ ಇಲ್ದಿರೋರು ಒಂದು ಕೈಯಲ್ಲಿ ಹೇಗೆಲ್ಲ ಮಾಡ್ಕೋತಾರಲ್ವ ನೋಡಿ, ಎಷ್ಟು ಕಷ್ಟ ಅನಿಸುತ್ತೆ ಒಂದೊಂದು ಸರಿ ಎಲ್ಲ. ಅವ್ರಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ನನಗೆ ನೋಡಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹೀಗೆ ಲೂಸ್ ಮೋಷನ್ ಕಿತ್ಕೊತಾ ಇದೆ, ಕಿತ್ಕೊಂಡು ಇನ್ನೂ ತಿಂದರೆ ಕಿತ್ಕೊಳ್ಳುತ್ತೆ ಅಂತೇಳಿ ಬೇಡ ಅಂದಿದ್ದಕ್ಕೆ ಹಂಗೆ ಹೇಳ್ತಾ ಇರೋದು. ಅವನು ಇದಿದೆಯಲ್ಲ ನೋಡಿ, ಕುಟಕ್ಕೆ ಬಂದವನೆ ಕುಟ್ಟಪ್ಪ. ಅಕ್ಕಳೆ ಗುಮ್ಮ ಅಕ್ಕಳೆ ಗುಮ್ಮ ಏನೂ ಸಿಕ್ಕಿಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಸಿಸ್ಟರ್ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇಲ್ಲೇ ಇರೋದ್ರಿಂದ. ಸೊ ವ್ಲಾಗ್ನ ನೋಡಿ ಓಲ್ಡ್ ಮೆಮೊರೀಸ್ನೆಲ್ಲ ನಾವು ಇದು ಮಾಡಿದ್ವಿ, ಮತ್ತು ನನ್ನ ಮಗಳು ಹೇಗಿರ್ತಾಳೆ, ಏನು ಮಾಡ್ತಾಳೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಕೊನೆ ತನಕ ಮಿಸ್ ಮಾಡ್ತಾಯಿದ್ದೀನಿ ನೋಡಿ, ಎಂಡ್ ಅಂತೂ ಮಿಸ್ ಮಾಡಲೇಬೇಡಿ. ಏನೇ ಮಾಡ್ತಿದ್ದೀಯ ಎದ್ದೋ? ಏನು ಮಾಡ್ತಿದ್ದೀಯ ಎದ್ದೋ? ಹಾಂ, ಏನದು ಆ ಥರ ಹೋಯ್ತದ ಬಾಕ್ಸು? ಆ ಥರ ಕೊಳೆ ಐತೆ ಮಗ. ಏನೇ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಫೀಡಿಂಗಿಗೆ ಸ್ಟಾರ್ಟಿಂಗಲ್ಲಿ ಪ್ರಿಂಟ್ ಆಯಿತಾ. ಸೊ ಇವಾಗ ಅದು ಹಾಕ್ಕೊಡೋಕೆ ಶುರು ಆಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಕ್ಲೀನ್ ಮಾಡ್ತಿದ್ಯಾವ? ಅವ್ರ ಮೇಲೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಮಾಡ್ಕೊಡ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಮಿಷಿನ್ ತುಂಬ ಮತ್ತಿದ್ಯಾ? ಅಯ್ಯ ಬುಬ್ಬು ಮತ್ತಿದ್ಯಾ? ಬುಬ್ಬು ಪೋಟಿ ಮಾಡಿಲ್ಲ ಇನ್ನು. ಸೊ ಬಟನ್ ಮಾಡಿಲ್ಲ ಪೋತಿ ಸ್ಟಿಚ್ ಆಗುತ್ತೆ. ಅತಿ ಮಾಡಿಬಿಡ್ತಲ್ಲ ಬುಸ್ ಅಂತ ಒಂದೇ ಸರಿ. ಹಂಗೇನು ಇದಿರಕ್ಲ ಒಂದೊಂದೇನು ಹೋಗಿ ನನ್ನನ್ನು ಕರ್ಕೋಗೋ ಅಂತ ಹೇಳ್ತಾ ಇರ್ತಾಳೆ. ನಾನು ಬರ್ತೀನಿ ಕಣೋ ಅಣ್ಣ, ಪ್ಲೀಸ್ ಕರ್ಕೊಂಡೋಗೋ ಅಂತಿರ್ತಾಳೆ. ಅಯ್ಯ ಅದು ಶರ್ಟ್ ಬಿಚ್ಚಬೇಕಾಯ್ತು, ಶೆಕೆ ಆದಂಗೆ ಆಗ್ತದೆ. ತಪ್ಪದು ಸುಮ್ಮನೆ ಓಪನ್ ಆಗಿರ್ತಾವ, ಆಚೆ ಎಲ್ಲ ಕ್ಲೀನ್ ಮಾಡೋಕೆ ಹೋದಾಗ ಒಂಥರ ಅನ್ಸ್ಬಿಡುತ್ತೆ. ಅಯ್ಯ ಹೋದ ಬೆಳಗ್ಗೆ ನಿನ್ನೆ ನಂಗೆ ಗೊತ್ತಾಯ್ತು ಯಾಕೆ ಗಂಟೆ ನೋವು ಅಂತ. ಕೋಲ್ಡ್ ವಾಟರ್ ಕುಡಿದ್ವಿ ನೋಡು, ಅದಕ್ಕೆ. ಐಸ್ ಕ್ರೀಮ್ ಎಲ್ಲ ತಿಂದ್ರೆ ಏನಾಗಲ್ಲ, ಅದಂತೆಲ್ಲ ಫುಲ್ ಕೋಲ್ಡ್ ಇತ್ತಲ್ಲ. ತೊಗರಿಬೇಳೆ ಮತ್ತೆ ಹೋಗುತ್ತೆ ತಿನ್ಕೊಂಡ್ಬಂದ್ಮೇಲೆ. ತುಂಬ ದಿನ ವಿಡಿಯೋ ಎಡಿಟ್ ಮಾಡೋಕೆ ಹೋದ್ರೆ ಇದೇ ಕತೆ ಆಗೋದು. ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಬಟ್ ದೂರದಿಂದ ತೋರಿಸ್ತೀವಿ, ಅದರಿಂದ ಯಾವ ಮೊಬೈಲ್ ಆಗಲಿ ಆ ಥರದ್ದೆಲ್ಲ ಕೊಡಲ್ಲ. ಅದನ್ನು ನೋಡ್ತಾ ಕೂತೀನಿ. ಊಟಕ್ಕೆಲ್ಲ ಹಾಕೊಂಡು ಕುತ್ಕೊಂಡಾಗ ನೋಡ್ತಾಳೆ. ಅಷ್ಟು ಜಾಸ್ತಿ ತೋರಿಸಲ್ಲ, ಸರಿ ಕಂಟಿನ್ಯೂಸ್ ಆಗಿ ತೋರಿಸಲ್ಲ. ಎಲ್ಲಿಗೆ ಹೋಗಿದ್ಲ ಕಣ ನಿದ್ದೆ ಮಾಡ್ದಂಗೆ. ನಮ್ಮ ಮನೆ ಮಕ್ಕಳೆಲ್ಲ ಎಷ್ಟು ಕಾಫಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ, ಅಡಿಕ್ಟ್ ಆಗ್ತಾರೆ ಅಂದರೆ ಚಿಕ್ಕದ್ರಲ್ಲಿ ನೋಡಿ ಒಂದೊಂದು ಅದೇ ಕೈ ಬೆರಳಲ್ಲಿ ಅಷ್ಟೇ ಕುಡಿಸೋದು. ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ಸ್ವೀಟು ಸಾಲ್ಟು ಆ ಥರದ್ದೆಲ್ಲ ಮಕ್ಕಳಿಗೆ ಕೊಡಲೇಬಾರ್ದು 1 ಇಯರ್ವರೆಗೂ. ಮುಂಚೆ ಎಲ್ಲ ಆಗ್ತಿತ್ತು, ಇವಾಗ ಏನಿದೆ ಅದನ್ನ ರೂಲ್ಸ್ನ ಫಾಲೋ ಮಾಡಬೇಕಲ್ವ. ಸೊ ಅದನ್ನು ಮಾಡ್ತಿದ್ವಿ. ಅವಳಿಗೆ ಕಾಫಿನೇ ಬೇಕು ಆ್ಯಕ್ಚುಲಿ. ಅವಳಿಗಿನ್ನು ಕೂತ್ಕೊಳ್ಳೋಕೆ ಬರೋಕ್ಕಲ್ಲ, ಕೂರಿಸ್ಬೇಡ, ಉಂಡ್ಕತ್ತೇಳಿ ಮುಂದಕ್ಕೆ ಮಕ್ಕಡೆ ಆಯ್ತೇಳ ಕಣಮ್ಮ. ಸುಮ್ಮನೆ ಮುಂದೆ ಮಂಗ್ಸು, ಸುಮ್ಮನೆ ನಿಂಗೆ ಗೊತ್ತಾಗಲ್ಲ. ನೋಡಲಿ ಹೆಂಗೆ ಕೂತಾಳೆ ಅವಳು, ಗುಮ್ಮ ಕೂತಾಳೆ. ತಿನ್ನೇ ಎಂತ ಬೇಕಮ್ಮ? ಏಯ್ ಎಷ್ಟು ಕಾಫಿ ಕುಡಿಯೋದು? ನೋಡಿ ಟಿ ವಿ ಹಾಕೊಂಡು ಸೌಂಡ್ ಕೊಡು ಅಂತ.
ಇವ್ರಂಗಿದ್ದಾಗ ನಮ್ಮ ಟಿ ವಿ ಎಲ್ಲ ಎಂಥದ್ದು ಗೊತ್ತಿರಲಿಲ್ಲ, ರೇಡಿಯೋ ಇರಲಿಲ್ವೇನೋ ನಮ್ಮ ಮನೆಗಳಲ್ಲಿ. ಏಯ್ ಬೇಡ ಸಾಕಮ್ಮ. ಏ ಕಾಲು ನೋವುತ್ತೆ, ಸಾಕು ಸಾಕು ಸಾಕು. ಏ ಅಮ್ಮ ಹೆಂಗಿತ್ತವ ಕಾಫಿ? ಚಿನ್ನ ಕಾಫಿ ಹೆಂಗಿತ್ತೆ ಬಂಗಾರಿ? ಅಮ್ಮ ನಾನಲ್ಲ, ಸೂಪರ್ ಕಾಫಿ. ಬೇಕಾ ಕಾಫಿ? ಬೇಕಾ ಕಾಫಿ ಬೇಕಾ? ಹಾಂ ಹೇಳ್ದಾಗ ಮಾಡಕ್ಕಲ್ಲ ಇದೊಂದು. ಏ ಅಮ್ಮ ಕಾಫಿ ಕುಡಿತಿದ್ಯಾ? ಕಾಫಿ ಕುಡಿತಿದ್ಯಾ ಅಮ್ಮ? ಅಲ್ಲಿ ಓಟ ಇಟ್ಕೊಳ್ಳೋದು ನೋಡಿ, ಕುಡಿಯೋರ್ಗಿನ ಹೆಚ್ಚಾಗಿ. ಅದು ಹಾಕ್ತಿದ್ರೆ ಹಂಗೇನೆ, ಹಾಕಿಲ್ಲ ಅಂತ ಬಿಟ್ಬಿಟ್ಟು ಒಂದೇ ಥರ ಇದ್ಬಿಡುತ್ತೆ. ಬೆಲ್ಲದ ಹಾಕೋಗ್ಬಿಟ್ಟಿದ್ದು ಅಲ್ಲ ಸ್ಟಾರ್ಟಿಂಗ್ ನೀನು ಅವಾಗ ಸ್ವಲ್ಪ ದಿನ ಮ್ಯಾಚ್ಮೆಂಟ್ ಅಂತ ಹಾಕಿದ್ದಲ್ಲ, ಅಲ್ಲೇ ಬಿಳಿ ಕುಗ್ಗಿರ್ಲಿಲ್ಲ, ಅದು ಹಾಕ್ತೇನೆ ಅರ್ಧ ಹಾಕಿದ್ದು. ಶಾಂಪು ಮಾಡ್ತಾರೆ, ಮಾಡೋರು ಮಾಡ್ತಾರೆ. ಐ ಕಣ್ಣಮ್ಮ ಫೋನ್ ಪುಟ್ಟಿ 45 ನಿಮಿಷ. ಓಕೆ ಬಂಗಾರಿ, 45 ಸೆಕೆಂಡ್. ಕ್ಯಾಶುವಲ್ ಆಗಿ ಎಲ್ಲರ ಮನೆ ಫ್ರಿಜ್ಜಲ್ಲೂ ಅದು ಇದು ತುಂಬೋದ್ರೆ, ಇವ್ರ ಮನೆ ಫ್ರಿಜ್ಜಲ್ಲಿ ಬರೀ ಮೊಸರು ಹಾಲು ಅದರಲ್ಲೇ ತುಂಬ ಹೋಗ್ಬಿಟ್ಟಿರುತ್ತೆ. ಅತ್ಲಾಗಿ ಇಲ್ಲಿ ನೋಡಿ, ಇಲ್ಲಿ ಮೊಸರು, ಇಲ್ಲಿ ಹಾಲು, ಇಲ್ಲಿ ಹಾಲು, ಇಲ್ಲಿ ಮೊಸರು, ಪಾತ್ರೆಯಲ್ಲಿ ಬರೀ ಮೊಸರು. ಅಯ್ಯೋ ನೋಡಿ ಮೊಸರು ಆಯಿತಾ. ಇದೇನು ಚಿತ್ರಾನ್ನ ಇಟ್ಬಿಟ್ಟಿದ್ದಾಳೆ. ಇದು ಒಂದು ಮೊಸರು ಎಲ್ಲ ಹಿಂಗೆ ಎಪ್ಪಾಕೊಳ್ಳೋದಾಯ್ತಾ. ಆಮೇಲೆ ಒಂದಿನ ತೆಗೆದು ಢಮಕ್ ಅಂತ ಎಸೆಯೋದು, ಹಿಂಗೆ ಮಾಡೋದು ಇವಳು. ಈ ಕಾಳು ಇಟ್ಟಿದ್ದೀನಿ ನೋಡು ಒಂದು ಚೆನ್ನಾಗಿದೆಯಾ ಅಂತ. ನಮ್ಮನೇಲಿ ಹಿಂಗೆ ಎಷ್ಟೊಂದು ವೇಸ್ಟ್ ಆಗುತ್ತೆ. ಬಟ್ ಈ ನಡುವೆ ನಾನು ಜಾಸ್ತಿ ಫ್ರಿಜ್ಜಿಗೆ ಇಡೋವಂಥ ಐಟಮ್ಸ್ನ ನಾನು ಏನೂ ಇಡ್ತಾ ಇಲ್ಲ, ಜಾಸ್ತಿ ಮಾಡ್ತಾಯಿಲ್ಲ, ನಾವಿಬ್ಬರೇ ಇರೋದ್ರ ಕಾರಣ. ಬಟ್ ಇಲ್ಲಂತೂ ಮೊಸರು ಅದೇ ಹಿಂಗೆ 2 ಬಾಕ್ಸಲ್ಲಿ ಇದೆ, 1 ಬಾಕ್ಸಲ್ಲಿರೋದು ಚೆನ್ನಾಗಿದೆ, ಇನ್ನೊಂದು ನೋಡ್ತಿದ್ದೀನಿ. ಕೊತ್ತಂಬರಿ ಖಾಲಿಯಾಗಿದೆ. ಸೊ ಅವರು ಎಲ್ಲೋ ಹೋಗ್ತಾರೆ ಅಂತೇಳಿ ಅಷ್ಟು ಐಟಮ್ಸ್ಗಳನ್ನ ತಂದಿಲ್ಲ, ಬಂದಮೇಲೆ ತಂದ್ಕೊಳಕ್ಕಾಗುತ್ತೆ ಅಂತೇಳಿ. ಇವ್ರ ಮೇಲೆ ಹೆಂಗೆ ಗೊತ್ತಾ, ಜೀವನು ಇದು ಮೊಸರು ತಿನ್ನಲ್ಲ, ಏನು ಮನೆ ಮೊಸರನ್ನ ಪ್ಯಾಕೆಟ್ ಮೊಸರು ಆಗಬೇಕು, ಇನ್ನೆಲ್ಲರಿಗೂ ಮನೆ ಮೊಸರೇ ಆಗಬೇಕು, ಹಾಲಿಂದ ಮೊಸರು ಮಾಡಿರ್ತಾಳೆ. ಸೊ ಇದು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಟೊಮೆಟೊ ಕಟ್ ಮಾಡಕ್ಕೆ ಹೋದ್ರೆ ಹಿಂಗೆ ಆಗೋದು. ಸಾರಿ, ಚೆನ್ನಾಗಿದೆಯಮ್ಮ ಇದನ್ನು? ಅದೇ ನನಗೆ ಗೊತ್ತಿಲ್ಲ, ಬಟ್ ಎರಡು ಚೆನ್ನಾಗಿದೆ, ಶಾರ್ಪ್ ಇಲ್ಲ. ಸರಿ, ಇಲ್ಲಿಡು ಮೇಲಿಡು ಮೇಲಿಡು ಅಂತಾಳೆ, ಫ್ರಿಜ್ ಮೇಲಿಡೋದು, ಹೊರಗಡೆ ಇಡು ಆಚೆ ಅಂತ ಹೇಳ್ಬೇಕು ತಾನೆ. ಮೇಲಿಡು ಅಂತೆ. ಅದಾದ್ಮೇಲೆ ನೋಡಿ ಮೊಸರು ಕತೆ ಅದ್ರ ಪಲ್ಯ ಮಾಡೋಣ. ಮೊಳಕೆ ಬಗ್ಗೆ ರೆಡಿ ಆಗ್ತಿದೆ. ಈ ಕಡೆ ಬೇಳೆ ಕುಕ್ ಆಗಿದೆ, ಬೇಳೆ ಸಾಂಬಾರು ಮಾಡ್ತಾಳೆ. ನೀನು ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಳ್ಳೆ ಹಾಕಿ. ಅವ್ರ ಮನೇಲಿ ಮೋಸ್ಟ್ ಎಲ್ಲ ಯಾವಾಗಲೂ ಮಾಡೋದು ಮಾಡಿ ಅನ್ನನೇ ಹಾಕಿ ಸ್ವಲ್ಪ ಎಲ್ಲರೂ ಮಾಡೋದು. ಇದು ಏನಪ್ಪ ಕುಕ್ಕರಲ್ಲಿ ಮಾಡಲ್ಲ, ನಾರ್ಮಲಾಗಿ ಈ ಥರ ತಪ್ಪಲಿಯಲ್ಲಿ ಮಾಡ್ತಾರೆ. ಸೊ ಸ್ವಲ್ಪ ಸಾಫ್ಟ್ ಇರಬೇಕು ಅನ್ನ ಮೆತ್ತಗೆ. ನಮ್ಮ ಮನೇಲೆಲ್ಲ ಸ್ವಲ್ಪ ತುಂಬ ಗಟ್ಟಿ ಇರಬೇಕಾದ್ರೆ ಇವ್ರು ಮಾತ್ರ ಹಿಂಗೆ ತಪ್ಪಲಿಯಲ್ಲಿ ಮಾಡಿಬಿಟ್ಟು ಬಸಿತಾರೆ, ಗಂಜಿ ತೆಗಿತಾರೆ. ಅದೇ ನೀರಲ್ಲಿ ಸ್ವಲ್ಪ ಇದಾಗುತ್ತೆ, ಬೇಗ ಬಾಯ್ಲ್ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಸ್ಪ್ರೌಟ್ಸು. ನನಗಂತೂ ಈ ಥರ ರೆಸಿಪಿ ತಿನ್ನೋದಂದರೆ ತುಂಬ ಇಷ್ಟ. ಆಮೇಲೆ ನಮ್ಮ ಭಾವಂಗೆ ಒಂದು ವಾಚ್ ಬಂದಿತ್ತು, ಟೈಮೆಕ್ಸ್ ಅನ್ನೋದು. ಅದನ್ನು ನೋಡ್ತಾ ಇದ್ದೆ, ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟಾಗಿ ಸಿಲ್ವರ್ ಇದು ಇರೋವಂಥದ್ದು ಚೈನು. ಸೊ ಏನಾದರೂ ಅವ್ರಿಗೆ ಗಿಫ್ಟ್ ಅಥವಾ ಯಾರಾದರೂ ಫ್ರೆಂಡ್ಸ್ಗಳೆಲ್ಲ ಏನಾದ್ರು ತಗೊಡ್ತಿರ್ತಾರೆ, ನನಗೆ ಗೊತ್ತಿಲ್ಲ, ಇದು ಅವ್ರು ತೊಗೊಂಡಿರೋದೇ ಗಿಫ್ಟ್ ಬಂದಿರೋದೇನು ಗಿಫ್ಟ್ ಅಂತ ಅಂದಂಗಿತ್ತು. ಆಮೇಲೆ ಅವ್ರು ವಿಡಿಯೋ ನೋಡಿದ್ಮೇಲೆ ಅನ್ಕೊಬೇಕು ಇದು ಗಿಫ್ಟ್ ಎಲ್ಲ ನಾವು ತೊಗೊಂಡಿರೋದಂತ. ಐ ಆಮ್ ಕನ್ಫ್ಯೂಸ್ಡ್, ಅವ್ರು ತೊಗೊಂಡಿರೋದ ಇಲ್ಲ ಗಿಫ್ಟ್ ಬಂದಿರೋದ ಏನಂತೇಳಿ. ಚೆನ್ನಾಗಿದೆ ಮೆನ್ಸ್ ಇದು ವಾಚು, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ಊಟ ರೆಡಿ ಆಯಿತು. ಹೆಸರುಕಾಳು ಪಲ್ಯ, ಹಪ್ಪಳ, ಅನ್ನ, ರಸಮ್, ಅದರದ್ದೇ ರಸ ಇತ್ತಲ್ವ, ಅದರದ್ದೇ ರಸಮ್ ಥರ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ರಸಮ್ ಮಾಡ್ದಂಗೆ ಮಾಡಿದ್ದೀವಿ. ಬಟ್ ಟೊಮೆಟೊನ ಹಾಗೆ ದಪ್ಪ ಹೆಚ್ಚಿ ಹಾಕಿದ್ದಾಳೆ. ಸೊ ಊಟನೂ ಕೂಡ ಆಯಿತು. ಊಟ ಆದಮೇಲೆ ಸ್ವಲ್ಪ ಆಚೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ, ನೋಡೋಣ ಬನ್ನಿ.
ಕೋಳಿ ಹೋಯ್ತೈತ ಅಮ್ಮ, ಕೋಳಿ ಹೋಗ್ತಿದ್ಯಾ ಅಲ್ಲಿ ಚಿನಿ? ಕೋಳಿನೇ ನೋಡ್ತಿದ್ದಾಳೆ. ಕೋಳಿ ಹೋಗ್ತಿದ್ಯಾ ಕಂದ? ಇಲ್ಲಿ 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 ಅಮ್ಮ, ಇಲ್ಲಿ ಅಲ್ಲೊಂದು ಹೋಯ್ತಲ್ಲ ಅದಕ್ಕೆ. ಇಲ್ಲಿ ಸೊ ಅದಾದಮೇಲೆ ಕೋಳಿ ಬೇಕಾ? ತುಂಬ ದಿನದಿಂದ ಕೋಳಿ ಕೋಳಿ ಬೇಕಾ? ಕೋಳಿ ಬೇಕೇನೆ ಸ್ಕೂಲ್ ಟೈಮಲ್ಲಿ ಚಿನ್ನಮ್ಮ? ತಿಂತಾ ಇದ್ವಿ. ಯಾರಿಗೆಲ್ಲ ಏನೇನೋ ಹೇಳ್ತಾರೆ ಹೆಸರಿಂದ ನಾವು ಬೈಕಲ್ಲಿ ಕರ್ಕೊಯ್ತಾವ ನಮ್ಮ ಅಣ್ಣ? ಅಂತಾನೆ ಹೇಳ್ತಿದ್ವಿ. ಅಣ್ಣ ಬೈಕಲ್ಲಿ ಕರ್ಕೊಯ್ತಿದ್ದಾನ? ಕಂಟೆಂಟ್ ತೊಗೊಂಡಿದ್ದೀನಿ, ಬೆಲ್ಲ ಮೆಣಸು ಬೈಕಲ್ಲಿ ಕರ್ಕೊಯ್ತಿದ್ದಾನ? ತೊಗೊಂಡಿದ್ದೀನಿ. ಬೆಲ್ಲ ನೀವು ಯಾವುದಾದ್ರು ನಾವು ಮುಂಚೆ ಊರಲ್ಲಿದ್ದಾಗ ಕಪ್ಪು ಬೆಲ್ಲ ಮಾಡ್ತಿದ್ವಿ. ಅಮ್ಮ ಆಮೇಲೆ ಒಂದು ಕುಟಾಣಿಗೆ ಕಡೆಗೆ ನೋಡೋಕೆ ಮಿಕ್ಸಿಲೂ ಕೂಡ ಮಾಡ್ತಾರೆ, ಬಟ್ ಅಷ್ಟು ಕುಟ್ಟಿದ ಥರ ನಾವು ಮುಂಚೆಲ್ಲ ಬೈಕಲ್ಲಿ ಹೋಗ್ತಿದ್ಯಾ? ಬೈಕಲ್ಲಿ ಹೋಗ್ತಿದ್ಯಾ? ಒಳ್ಕಲ್ಲಲ್ಲಿ ಕುಟ್ಟುತ್ತಾರೆ. ಹೋಗಲ್ಲ ಆವಾಗಿನ ಅಡುಗೆಗಳಿಗೆ ಒಂಥರ ಅವನು ಯಾಕೆ ಹಿಂಗೆ ಆಡ್ತಾವನೆ ಅಂತ. ಅದೇ ನಮ್ಗೆ ಅಮೃತ. ಇವಾಗ ಪಿಜ್ಜಾ ಬರ್ಗರ್ ಅದು ಇದು ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಆದರೂ ಮಕ್ಳಿಗೆ ಬೈಯೋದಲ್ಲ. ಬಟ್ ಈ ಥರ ಯಾವಾಗಾದರೂ ಒಂದೊಂದು ಸರಿ ನನಗೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ. ಅದು ಅಲ್ಲದೆ ನಾನು ಇನ್ಸ್ಟಾಗ್ರಾಮ್ಗೆ ಈ ಥರ ವೀಡಿಯೋಗಳನ್ನ 1 ಮಿನಿಟ್ ವೀಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ಸೊ ಯಾರಾದರೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ್ಯಂಡ್ ನನ್ನ ಬಯೋಲ್ಲೂ ಕೂಡ ಇರುತ್ತೆ. ನೀವು ಹೋಗಿ ಅಂದರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ. ಇವನ ಕತೆ ನೋಡಿ. ಜಾಸ್ತಿ ಏನೂ ತೊಗೊಂಡಿರಲಿಲ್ಲ, ಬಿಕಾಸ್ ಮಕ್ಕಳಿಗೆ ಒಬ್ಬೊಬ್ರಿಗೆ ಆಗೋಲ್ಲ, ತಿನ್ನೋಕೆ ಕೊಟ್ಬಿಟ್ಟ ಮೇಲೆ ಏನಾದರೂ ಬೇದಿ ಆಗಿಬಿಟ್ರೆ ಲೂಸ್ ಮೋಷನ್ ಅಂತ ಹೇಳಿ. ಸೊ ಅದಾದಮೇಲೆ ಏನಂದರೆ ಉಂಡೆ ಮಾಡಿಕೊಂಡೆ ಫಸ್ಟು. ಮುಂಚೆ ಇದೇ ಥರ ಅದು ಕಡ್ಡಿ ಬೇರೆ ಬರ್ತಿತ್ತು. ಸೊ ಇಲ್ಲಿ ಕಡ್ಡಿ ಇರಲಿಲ್ಲ, ಇಯರ್ಬಡ್ಸ್ದು ಕಡ್ಡಿ ಇರುತ್ತಲ್ಲ, ಇದೆಲ್ಲ ಕ್ಲೀನಾಗಿ ಕಾಟನೆಲ್ಲ ತೆಗೆದ್ಬಿಟ್ಟು ಆ ಕಡ್ಡಿಗೆ ಚುಚ್ಚಿದ್ದೀನಿ. ಅದ್ರೊಳಗೆ ಹಾಕೊಂಡು ತಿನ್ನೋಕ್ಕೇನೋ ಒಂಥರ ಎಷ್ಟು ಮಜಾ ಬರ್ತಿತ್ತು ಅವಾಗ. ಅಂದರೆ ಐಸ್ ಕ್ಯಾಂಡಿ ಕಡ್ಡಿ ಥರ ಬರ್ತಿತ್ತು ಹಂಗೇನೆ ಇದೆಯಲ್ಲ. ಇವಾಗ ನೋಡಿ ಕುಟ್ಟಕ್ಕೆ ಬಂದಾನೆ ಕುಟ್ಟಪ್ಪ, ತುಂಬ ಚೆನ್ನಾಗಿತ್ತು. ಯಾರು ಬೇಕಂದರೆ ಟ್ರೈ ನೋಡಿ ಕುಟ್ಟಕ್ಕೆ ಬಂದಾನೆ. ತಿನ್ನೋದಂದ್ರೆ ಮಾತ್ರ ನಮ್ಮ ಖುಷಿ ಆಗ ನನ್ನಂಗೆನೆ ಎಲ್ಲಿದ್ರು ಓಡ್ ಬಂದ್ಬಿಡ್ತಾನೆ, ಏನಾದ್ರೂ ಮಾಡ್ಕೊಂಡು ತಿನ್ಬಿಡೋಣ ಅಂತ ಕೊಡ್ತಾವನೆ. ಕುಟ್ಟಪ್ಪ ಕುಟ್ಟು, ತಿನ್ನಕ್ ಬರ್ಬೇಕಲ್ಲ ಏನಾರು. ಇವಾಗ ಏನಾದರೂ ಗ್ಯಾಸ್ಟ್ರಿಕ್ ಅದು ಇದು ಅಂತ ಭಯ ಆಗುತ್ತೆ. ಇಲ್ಲಿ ನೋಡಿ, ವಾಶಿಗೆ ಹಾಕಿರೋ ಬಟ್ಟೆನೆಲ್ಲ ತೆಗೆದು ಈ ಥರ ಇವ್ರ ಎತ್ತಿಟ್ಟಿದ್ರೆ ಎಲ್ಲಾನು ತೆಗ್ದು ಕರ್ಕೊಂಡು ಕೂತ್ಕೊಳ್ಳೋ ಅಂದರೆ ಇವಳು ಗುಮ್ಮ ಮಾಡ್ತಿದ್ದಾಳೆ ನೋಡಿ. ಹೆಂಗೆ ಮಾಡೋದು ಚಿನ್ನಿ ಗುಮ್ಮ? ಗುಮ್ಮ ಹೆಂಗೆ ಮಾಡೋದು? ಅಕ್ಕಳೆ ಗುಮ್ಮ ಹೆಂಗೆ ಮಾಡೋದು? ಮಾಡು. ಅಕ್ಕಳೆ ಗುಮ್ಮ, ಅಕ್ಕಳೆ ಗುಮ್ಮ. ಏನೂ ಸಿಕ್ಕಿಲ್ಲ, ಫ್ರಾಕ್ ಸಿಕ್ತಾ ಗುಮ್ಮ ಮಾಡೋಕ್ಕೆ ಚಿನ್ನಿ? ಹಾಂ, ಎಲ್ಲ ನಿನಗಾಗೆ ಇಟ್ಟಿರೋದು, ನಿಮಗಾಗೆ ಇಟ್ಟಿರೋದು. ಅವೆಲ್ಲ ಕಿತ್ತಾಕ್ಲಿ ಅಂತ. ಚಿನ್ನಿ ಕಿತ್ತಾಕ್ತೀರಾ? ಯೋಚನೆ ಮಾಡೋದು ಯಾವ ಕಡೆಯಿಂದ ಕಿತ್ತಾಕ್ಲಿ. ಸ್ವಲ್ಪ ದಿನ ಎಲ್ಲ ಆಯ್ತವೆ. ಅಕ್ಕ ತಂಗಿ ಇಬ್ರು ಹುಣ್ಸೆಹಣ್ಣು ಚಾಕ್ಲೇಟ್ ತಿಂತಾ ಇದ್ದಾರೆ, ನಮಗೆ ಕೊಡದೆ. ಅಲ್ಲೇನೆ ಬಂಗಾರಿ ಎಲ್ಲಿ ವಾಶ್ರೂಮ್ ಹೋಗ್ಬೇಕಂತೆ ಅಂತ ನಾಳೆ ಹೋಗ್ಬೇಕು. ಗಾಡಿಲಿ ಟ್ರಿಪ್ ಹೋಗ್ತಿದ್ದೀರಾ, ವಾಶ್ರೂಮ್ಗೆ ಹೋಗ್ತಾನೆ ಇರಬೇಕು. ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿದೆ. ಬೇಕಾ ಚಿನ್ನಿ? ಖುಷಾ ನೀನು ಮಿಸ್ ಮಾಡ್ಕೊಂಡ್ರೆ ಔಟ್ ನೋಡಿ ಅಂತಿದ್ದಾಳೆ ಅವಳು. ಕಿಲ್ಲ ಕಿಲ್ಲ ನನ್ ಬೇಕಾಕಿಲ್ಲ. ಸೊಪ್ಪ ಎತ್ತಿದ್ದಾಳಲ್ಲಿ ಅಮ್ಮ. ಇಲ್ಲಿ ಅಮ್ಮ ನಮ್ಗೆ ಸಿಕ್ಕಿದ್ರೆ ಅವಾಗ ಅಮೃತ ರಾಜ ಸಿಕ್ಕಿದ್ರೆ ಸಾಕು. ಹುಣ್ಸೆ ಕೇಳ್ಕೊಂಡ್ಬಿಡೋಣ. ಇವಾಗ ಬರಲ್ಲ, ಒಳ್ಕದ ಮುಚ್ಚಿ ಯಾರು ಇದ್ದೆ ಮಾಡ್ತಿದ್ದ ಕೆಲಸಗಳಿವು. ಭಾನುವಾರ ಬಂತಂದ್ರೆ ಇದೇ ಕೆಲಸ. ಭಾನುವಾರ ಸ್ಕೂಲ್ ರಜೆ, ಬೇಸಿಗೆ ರಜೆ ಅಂತಂದೆ. ಬೇಸಿಗೆ ರಜೆಗಿಂತ ಸ್ಕೂಲ್
ಬೇಸಿಗೆ ಮಾಹಿತಿ ಹುಡುಕೊಂಡು ಹೋಯ್ತು ಇದು ಕಾರ್ಯಕ್ರಮ ಏನೇನೆಲ್ಲ ಮಾಡ್ತಿದ್ವಿ ಗೊತ್ತಾ? ನೀವು ಏನೇನು ಮಾಡ್ತಿದ್ದೆ ಕಮೆಂಟ್ ಮಾಡಿ. ಎಷ್ಟೆಷ್ಟೆಲ್ಲ ಪಟಾಕಿಗಳು ಹೊಡಿಬೇಕಾ? ಆಂಟಿ ಎಲ್ಲನೂ ಕೊಡ್ಲಿ ಆಯ್ತಾ? ನಾಳೆ ಏನಾದ್ರು ಲೂಸ್ ಮೋಷನ್ ಆಗಲಿ ಅಲ್ಲೆಲ್ಲ ತಿನ್ಬೇಕು ನಾವು. ಹೌದು, ಸಾಕಮ್ಮ. ಅದ್ರಲ್ಲಿ ಏನು ಬಾಯಿಗೆ ಹೋಯ್ತಲ್ಲ, ಬರೀ ನಾಲ್ಗೆಲ್ಲ ಇದು ಮಾಡ್ದೈತೆ. ಸೂಪರಾ? ಕಾಫಿ ಎಲ್ಲ ತಿನ್ನಿಸ್ತಾಳೆ. ಇಲ್ಲಿದ್ರೆ ಇಲ್ಲೇ ಇದ್ಬಿಡು ಅಮ್ಮ. ಕೊಡೆ ಅಮ್ಮ. ಬಾಯಿಗೆ ಹಾಕೊಂಡ ಬಾಯಿಗೆ ಹಾಕೊಂಡ ಕೇಳ್ತಾಳೆ. ತಿಂತಿದ್ದೆ ಕಲಿ ಖಾರವ. ಬೇಕಾ? ಸಾಕು ಸಾಕೋ. ಓಯ್, ನಿಜವಾಗ್ಲೂ ತುಂಬ ದಿವಸದ ಮೇಲೆ ಮಾಡಿದ್ದು ಏನೋ ಒಂಥರ ತುಂಬ ಟೇಸ್ಟಿಯಾಗಿದೆ. ಅದೇ ಯಾವುದೇ ಆದ್ರೂ ಸ್ವಲ್ಪ ಯಾವಾಗಲೂ ಒಂದೊಂದು ಸರಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ತಿಂತಾಯಿದ್ರೆ ಚೆನ್ನಾಗಿರಲ್ಲ. ಇವತ್ತು ಮಾಡಿದ್ಕು ಒಂದೊಳ್ಳೆ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಚೆನ್ನಾಗಿದೆ. ಚಟ್ನಿ ಮಾಡಿ ಗಾಯ್ಸ್, ನೀವಂತೂ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿಲ್ಲ. ನಿಜ ಚೆನ್ನಾಗಿಲ್ಲ. ಅಂಕಿ ಚೆನ್ನಾಗಿಲ್ವೇನೆ? ನೋಡಿ ಏನು ರಿವ್ಯೂ ಕೊಡ್ತಿದ್ದಾನೆ. ಅನಿಸುತ್ತೆ. ಸೊ ಅವ್ನು ತಿನ್ನಲ್ವಲ್ಲ, ಅದಕ್ಕೆ ಅವನಿಗೆ ಲೂಸ್ ಮೋಷನ್ ಕಿತ್ಕೊಂತ ಇದೆ. ಕಿತ್ಕೊಂಡು ಇನ್ನೂ ತಿಂದ್ರೆ ಕಿತ್ಕೊಳ್ಳುತ್ತೆ ಅಂತೇಳಿ ಬೇಡ ಅಂದಿದ್ಕೆ ಹಂಗೆ ಹೇಳ್ತಾ ಇರೋದು ಅವನು. ನಿಜವಾಗ್ಲೂ ಚೆನ್ನಾಗಿದೆ. ಗೊತ್ತಿದ್ರೆ ಇದು 2ನೇ ಚಾಕ್ಲೇಟ್ ನಂದು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ನಿಜವಾಗ್ಲೂ ಹಳೇ ನೆನಪನ್ನ ತರುತ್ತೆ. ಆ್ಯಕ್ಚುಲಿ ಚಿಕ್ಕ ಮಕ್ಳ ಲೈಫ್ನ ತೊಗೊಂಬರುತ್ತೆ. ರಿಮೋಟ್ ಎತ್ಕೊಂಡು ಖುಷಿ. ರಿಮೋಟ್ ಎತ್ಕೊಂಡು ಚೆನ್ನಾಗಿದೆ ಅಲ್ಲ? ಬಟ್ ಆ ಟೇಸ್ಟ್ ಬರಲ್ಲ ಅಷ್ಟೇ. ಅವಾಗ ಮಾಡ್ತಿದ್ದೆ, ಟೇಸ್ಟ್ ಬರಲ್ಲ. ಟೇಸ್ಟ್ ಬರಕಿಲ್ಲ. ನೋಡಿ ಹೆಂಗೆ ಹೇಳ್ತಾನೆ. ಗೈಸ್ ಟ್ರೈ ಮಾಡಿಬಿಡಿ ಗೈಸ್, ಚೆನ್ನಾಗಿಲ್ಲ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಚಿನಿ ಹೆಂಗೆ ಕರ್ದಳದು ಹೆಂಗೆ ಕರ್ದಳದು. ಇಷ್ಟ ಆಗಿ ಅಯ್ಯ 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 ಏನು ಕಳೋದು? ಏನಕ್ಕೆ ಅಂತ ಹೇಳು. ಹೆಂಗೆ ಕರಿಯೋದು? ಹೆಣ್ಣು ನೋಡೋದನ್ನ ಮರಿಬೇಡಿ. ಬೇಡವಾ? ಏನು ಕೊಡ್ತಿದ್ದೀವಿ? ಸರಿ ಹತ್ತಿ ಎಲ್ಲ ತೆಗಿಯೋಣ. ಸ್ವಲ್ಪ ತೆಗಿತೀನಿ. ನೋಡಿ ಏನು ನಾಟಕ ಮಾಡ್ತಾಳೆ. ಯಪ್ಪ, ಕಾಲ್ನು ತೆಗಿ ಈಗ. ಕೈಯಲ್ಲಿ ಕೊಟ್ಟೆ ಕಾಲ್ನು ತೆಗಿ ಈಗ. ಅವ್ನು ನೋಡು ಒಂದಾದ್ಮೇಲೆ ಒಂದು ಹೆಂಗೆ ಬರ್ತವೆ. ಅಳಬಾರ್ದು ಚಿನ್ನಮ್ಮ, ಅಳಬಾರ್ದು. ಪ್ಲೀಸ್ ಅಳಬಾರ್ದು ಕಂದಮ್ಮ. ಹೋಗಿ ನೀನು ಬೇಡ, ಅವಳಿಲ್ಲೇ ಇರ್ಲಿ. ಇರೋ ಅವ್ನು ಹತ್ಬಾರ್ದೇನೋ. ಅವ್ನು ನೋಡು, ಅವನ ಜೊತೆ ಬ್ಯಾಗ್ನೂ ಹತ್ತಿಸ್ಬೇಕು. ಬ್ಯಾಗ್ ಮುಂಚೆ ಇಡೋದಲ್ಲ. ವೆಯ್ಟ್ ಪಾಪನ್ ಕರ್ಕೊಂಡು ಬಾಯ್ 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 ಮತ್ತೆ ಬಾಯ್ ಬಾಯ್ ಚಿನ್ನಿ. ಖುಷಿ ಬಾಯ್. ಬಾಯ್ ಅಂತ ಖುಷಿ ನೋಡು. 77. ಸರಿ ಬಾಯ್ ಬಾಯ್ ಚಿನ್ನಿ. ಬಾಯ್ ಹೇಳಮ್ಮ. ಬಾಯ್ ಅಂತ. ಹಾಂ ಬಾಯ್